ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮ್ಮ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಒಂದು ಬಿಲ್ಡಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆ ಬಿಲ್ಡಿಂಗಲ್ಲಿ 3 ಅಂಗಡಿ ಮಳಿಗೆಗಳಿದ್ದಾವೆ. ಸೊ ಒಂದು ದಿನಸಿ, ಒಂದು ಬಟ್ಟೆ ಅಂಗಡಿ, ಇನ್ನೊಂದು ಯಾವುದೋ ಒಂದು ಅಂಗಡಿ ಬಾಗಿಲಾಕಿದೆ. ಅದರ ಮೇಲ್ಗಡೆ ಒಂದು ಮೇಕಪ್ ಅಂಗಡಿ ಮತ್ತು ಇನ್ನೆರಡು ಅಂಗಡಿ ಮಳಿಗೆಗಳಿದ್ದಾವೆ. ಸೊ ಅದರ ಮೇಲೆ 2 ವಾಸದ ಮನೆ ಇದ್ದಾವೆ. ಸೊ ಇಡೀ ಕಟ್ಟಡಕ್ಕೆ ನಾವು ಒಂದು ನಂಬರನ್ನು ಕೊಟ್ಕೋತೀವಿ. ಉದಾಹರಣೆಗೆ 015 ಕಟ್ಟಡ ಸಂಖ್ಯೆ 15. ಆದರೆ ಇಲ್ಲಿ ನಾನು ಗಣತಿ ಮಾಡಬೇಕಾಗಿರೋದು ಎಷ್ಟಪ್ಪ ಅಂದರೆ, ಕೆಳಗಡೆ 3 ಅಂಗಡಿ ಮಳಿಗೆ, ಮೇಲ್ಗಡೆ 3 ಅಂಗಡಿ ಮಳಿಗೆ ಪ್ಲಸ್ 2 ವಾಸದ ಮನೆಗಳು, 8 ಗಣತಿಯನ್ನು ನಾನು ಈ ಕಟ್ಟಡದಲ್ಲಿ ಮಾಡಬೇಕಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಿಮ್ಮ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ, ಹೊಸ ಮನೆ ಪಟ್ಟಿ ನಮೂದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕ್ರಮ ಸಂಖ್ಯೆ ಬರ್ತದೆ, ಕಟ್ಟಡ ಸಂಖ್ಯೆ 015 15ನೇ ಕಟ್ಟಡ. ಸೊ ಅಲ್ಲಿ ಜನಗಣತಿ ಮನೆ ಸಂಖ್ಯೆ ಮೊದಲನೇ ಅಂಗಡಿ ಮಾಡ್ತಾಯಿದ್ದೀನಿ, ಹೊಸದು ಅಂತ ಕೊಡ್ತೀನಿ. ನಂಬರ್ ಜನ್ರೇಟ್ ಆಗುತ್ತೆ 4 ನಂಬರ್, ಅದನ್ನು ಅಂಗಡಿಯ ಗೋಡೆಗೆ ಬರಿತೀನಿ. ಸೊ 4, 5, 6ನೇ ಪ್ರಶ್ನೆಗಳಿಗೆ ನೆಲ, ಗೋಡೆ ಮತ್ತು ಮೇಲ್ಛಾವಣಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತೀನಿ. ಸೊ 7ನೇ ಪ್ರಶ್ನೆಗೆ ಬಂದಾಗ ಈ ಜನಗಣತಿ ಮನೆ ಅಂದರೆ ಅಂಗಡಿ ಮನೆಯನ್ನು ನಾನು ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದ್ದೀನಿ, ಆಪ್ಷನ್ 3 ಅಂಗಡಿ ಅನ್ನೋದನ್ನು ಬಳಕೆ ಮಾಡ್ತೀನಿ. ಅಂಗಡಿ ಅನ್ನೋದನ್ನು ಬಳಕೆ ಮಾಡಿದ ತಕ್ಷಣ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ನೈಜ ಬಳಕೆಯನ್ನು ನಮೂದಿಸಿ ಅಂತ. ಅಲ್ಲಿ ನಾನು ಬರಿತೀನಿ ಬಟ್ಟೆ ಅಂಗಡಿ, ದಿನಸಿ ಅಂಗಡಿ, ಕಬ್ಬಿಣದ ಅಂಗಡಿ, ಯಾವ ಅಂಗಡಿ ಇದ್ದಾವೆ, ಮೇಕಪ್ ಅಂಗಡಿ, ಅದನ್ನು ಬರಿತೀನಿ. ಬರೆದಾದ್ಮೇಲೆ ಮುಂದೆ ಹೋದರೆ ಸೊ ಅದು 33 ಪ್ರಶ್ನೆಗಳನ್ನ ಕೇಳಲ್ಲ, ಕೊನೆಯ ಹಂತಕ್ಕೆ ಹೋಗ್ತದೆ. ಸೊ ಇದಾದ ಮೇಲೆ ವಾಪಸ್ ಮತ್ತೆ ಹಿಂದೆ ಹೋಗ್ತೀನಿ. ವಾಪಸ್ ಹಿಂದೆ ಹೋಗಿ ಮತ್ತೆ ಹೊಸ ಮನೆ ಪಟ್ಟಿ ನಮೂದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸಾಲಿನ ಸಂಖ್ಯೆ ಬೇರೆ ಆಗಿರುತ್ತೆ, ಕಟ್ಟಡ ಸಂಖ್ಯೆಯನ್ನು ರಿಪೀಟ್ ಮಾಡ್ತೀನಿ. ಪುನರಾವರ್ತಿಸಿ ಬಟನನ್ನು ಒತ್ತಿದಾಗ 015 15ನೇ ಕಟ್ಟಡ ಅಂತಲೇ ಬರ್ತದೆ. ಇಲ್ಲಿ ಜನಗಣತಿ ಮನೆ ಸಂಖ್ಯೆ ಅಂದಾಗ 2ನೇ ಅಂಗಡಿ ಮಾಡ್ತಾ ಇದ್ದೀನಲ್ವ, ಅಲ್ಲಿ ಹೊಸದು ಅಂತ ಕೊಟ್ಕೊಳ್ತೀನಿ. ಸೊ ಆ ನಂಬರನ್ನು 2ನೇ ಅಂಗಡಿಗೆ ಬರೀತೀನಿ. ಸೊ ಆ ನಂತರದಲ್ಲಿ ಏನು 4, 5, 6ನೇ ಪ್ರಶ್ನೆ ಮತ್ತೆ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡಿಕೊಂಡು 7ನೇ ಪ್ರಶ್ನೆಯಲ್ಲಿ ಆಪ್ಷನ್ 3 ಅಂಗಡಿ ಅನ್ನೋದನ್ನು ತಗೊಂಡು ಅಂಗಡಿಯ ನೈಜ ಬಳಕೆಯನ್ನು ಹಾಕಿ ಕೊಟ್ಟ ತಕ್ಷಣ ಆ ಗಣತಿ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ಬಂದು ಅದೇ ಥರ ಇನ್ನು ಉಳಿದಿರ್ತಕ್ಕಂಥ 4ನೇ ಅಂಗಡಿ, 5ನೇ ಅಂಗಡಿ, 6ನೇ ಅಂಗಡಿಯನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ನಾನು ಹಿಂದಕ್ಕೆ ಬಂದು ಹೊಸ ಮನೆ ಪಟ್ಟಿ ನಮೂದು ಅಂತ ತೆಗೆದುಕೊಂಡು ಅಲ್ಲಿ ವಾಸದ ಮನೆ ಹತ್ರ ಹೋಗ್ತೀನಿ. ವಾಸದ ಮನೆ ಹತ್ರ ಹೋದಾಗ ಸೊ 3ನೇ ಪ್ರಶ್ನೆಗೆ ಹೊಸ ಮನೆ ಗಣತಿ ಅಂತ ಕೊಡ್ತೀನಿ, ಹೊಸದು ಗಣತಿ ಅಂತ ಕೊಡ್ತೀನಿ. 4 ನಂಬರ್ ಜನ್ರೇಟ್ ಆಗುತ್ತೆ, ಅದನ್ನು ಆ ಡೋರ್ ಮೇಲೆ ಬರೀತೀನಿ. ಸೊ 7ನೇ ಪ್ರಶ್ನೆ 3, 4, 5, 6 ಪ್ರಶ್ನೆಗಳು ಆದ ಮೇಲೆ 7ನೇ ಪ್ರಶ್ನೆ ಬಂದಾಗ ಆಪ್ಷನ್ 1 ಬಳಕೆ ಮಾಡ್ತೀನಿ, ವಾಸ ಅಂತ ಬಳಕೆ ಮಾಡ್ತೀನಿ. ಸೊ ವಾಸ ಅಂತ ಬಳಕೆ ಮಾಡಿದಾಗ 34 ಪ್ರಶ್ನೆಗಳು ನನಗೆ ಕಂಡು ಬರ್ತವೆ. ಆ 34 ಪ್ರಶ್ನೆಗಳಿಗೆ ವಾಸದಲ್ಲಿರ್ತಕ್ಕಂಥ ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಅದೇ ಥರ ಮೇಲ್ಗಡೆ ಇನ್ನೊಂದು ಮನೆ ಇದೆ, ಆ ಇನ್ನೊಂದು ಮನೆಯನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕಟ್ಟಡ ಸಂಖ್ಯೆ ರಿಪೀಟ್ ಆಗ್ತದೆ ಹೊರತು ಗಣತಿ ಸಂಖ್ಯೆಗಳು ಏನಾಗ್ತದೆ, ಅಂಗಡಿಗೆ ಬೇರೆ, ಇನ್ನೊಂದು ಅಂಗಡಿಗೆ ಬೇರೆ, ಮತ್ತೊಂದು ಅಂಗಡಿಗೆ ಬೇರೆ, ಹಾಗೆ 6 ಅಂಗಡಿಗಳಿಗೂ ಬೇರೆ ಬೇರೆ, 2 ವಾಸದ ಮನೆಗಳಿಗೂ ಬೇರೆ ಬೇರೆ ಆಗುತ್ತೆ. ಸೊ ಆ ಒಂದು ಗಣತಿ ಸಂಖ್ಯೆಗಳನ್ನ ನಾವೇನು ಮಾಡಬೇಕಾಗತ್ತೆ, ಅವರ ಒಂದು ಬಾಗಿಲ ಮೇಲೆ ಅಥವಾ ಗೋಡೆ ಮೇಲೆ ಮಾರ್ಕರ್ ಪೆನ್ ಕೊಟ್ಟಿದ್ದಾರಲ್ಲ, ಆ ಮಾರ್ಕರ್ ಪೆನ್ನನ್ನು ಬಳಸಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು ಒಂದು ಸಮುಚ್ಚಯದಲ್ಲಿರೋಂಥದ್ದನ್ನು ಮಾಡ್ತೀವಿ. ಸೊ ಅದಾದಮೇಲೆ ಮುಂದಿನ ಕಟ್ಟಡಕ್ಕೆ ಹೋಗ್ತೀವಿ. ಮುಂದಿನ ಕಟ್ಟಡ ನಮಗೆ ಏನಾಗಿರುತ್ತೆ, ಶಾಲೆ ಅಥವಾ ಕಾಲೇಜ್ ಆಗಿರುತ್ತೆ. ಸೊ ಇಲ್ಲಿ ನಾವು ಶಾಲೆಗಳು, ಸಂಗೀತ ಶಾಲೆ, ಮರಗೆಲಸ ತರಬೇತಿ ಕೇಂದ್ರ ಅಥವಾ ಡಯಟ್ ತರಬೇತಿ ಕೇಂದ್ರ, ಕಾಲೇಜು, ಡ್ಯಾನ್ಸ್ ಶಾಲೆ, ಕೃಷಿ ತರಬೇತಿ ಕೇಂದ್ರ, ವಯಸ್ಕರ ಸಾಕ್ಷರತಾ ಕೇಂದ್ರ, ಶೀಘ್ರ ಲಿಪಿ ಬೆರಳಚ್ಚು ಸಂಸ್ಥೆ, ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಗಳು, ವೃತ್ತಿಪರ ತರಬೇತಿ ಕೇಂದ್ರಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಈ ಯಾವುದೆಲ್ಲ ತರಬೇತಿ ಸಂಸ್ಥೆಗಳಿದ್ದಾವೆ ಮತ್ತು ಶಾಲಾ ಕಾಲೇಜುಗಳಿದ್ದಾವೆ ಅವುಗಳನ್ನ ಆಪ್ಷನ್ 4 ಕೊಡ್ತೀವಿ. 4 ಕೊಟ್ಟಾಗ ನೈಜ ಬಳಕೆಯನ್ನು ತಿಳಿಸಿ ಅಂತ ಹೇಳುತ್ತೆ. ನೈಜ ಬಳಕೆಯನ್ನು ಬರೀರಿ. ಇದು ಏನಪ್ಪ ಅಂತ ಅಂದರೆ ಕೃಷಿ ತರಬೇತಿ ಕೇಂದ್ರ, ಇದು ಡಯಟ್ ಕೇಂದ್ರ, ಶಿಕ್ಷಕರ ತರಬೇತಿ ಕೇಂದ್ರ, ಗಣಕಯಂತ್ರ ತರಬೇತಿ ಕೇಂದ್ರ, ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತ ಬರೀರಿ. ಅದಾದಮೇಲೆ ಅಲ್ಲಿ ಎಂಡ್ ಪ್ರಶ್ನೆಗೆ ಹೋಗುತ್ತೆ, ಅಲ್ಲಿಗೆ ಗಣತಿ ಮುಗಿಯುತ್ತೆ. ಸೊ ನೆಕ್ಸ್ಟ್ ಆಪ್ಷನಲ್ಲಿ ಹೋಟೆಲ್ ಮತ್ತು ವಸತಿ ಗೃಹ, ಅತಿಥಿ ಗೃಹ. ಸೊ ನೆಕ್ಸ್ಟ್ ಕಟ್ಟಡಕ್ಕೆ ಹೋದೋ ಅಲ್ಲಿ ನಮಗೆ ಏನು ಸಿಕ್ತು ಅಂತ ನೋಡೋಣ. ಸೊ ನಮಗೆ ಒಂದು ವಸತಿ ಗೃಹ ಸಿಕ್ತು.
ಹೋಟೆಲ್ ಸಿಕ್ತು, ಅತಿಥಿ ಗೃಹ ಸಿಕ್ತು, ಅಲ್ಲಿ ನಾವು ಲಾಂಗ್ ಟೈಮ್ ತಂಗಲ್ಲ, ಶಾರ್ಟ್ ಟೈಮ್ ಪ್ರವಾಸಕ್ಕೆ ಹೋದಾಗ 1 ದಿವಸ 2 ದಿವಸ ತಂಗ್ತೀವಿ. ಆ ಥರದ ಕಟ್ಟಡಗಳು ಸಿಕ್ಕಿದಾಗ 5ನೇ ಆಪ್ಷನನ್ನು ಕೊಡಿ. 5ನೇ ಆಪ್ಷನ್ ಕೊಟ್ಟು ನೀವು ಮುಂದುವರೆದ್ರೆ ಅಲ್ಲಿಗೆ ನಿಮ್ಮ ಗಣತಿಯಲ್ಲಿ 34 ಪ್ರಶ್ನೆಗಳು ಉದ್ಭವಿಸೋದಿಲ್ಲ. ಸೊ ಎಂಡಿಗೆ ಹೋಗುತ್ತೆ. ನೆಕ್ಸ್ಟು 6ನೇ ಆಪ್ಷನನ್ನು ಯಾವಾಗ ಬಳಕೆ ಮಾಡಬೇಕು ಅಂತ. ಸೊ 6ನೇ ಆಪ್ಷನನ್ನು ನೆಕ್ಸ್ಟ್ ಕಟ್ಟಡ ನಮಗೆ 6ನೇ ಆಪ್ಷನ್ನಾಗಿ ಯಾವ ಕಟ್ಟಡ ಸಿಗ್ಬೋದು? ಆಸ್ಪತ್ರೆ ಸಿಗ್ಬೋದು, ರೋಗ ವಿಜ್ಞಾನ ಕೇಂದ್ರ, ರೋಗವನ್ನು ಕಂಡುಹಿಡಿಯುವಂಥ ಕೇಂದ್ರ ಸಿಗ್ಬೋದು. ಸೊ ಡಾಕ್ಟರ್ದು ಕ್ಲಿನಿಕ್ ಶಾಪ್ ಸಿಗ್ಬೋದು, ನರ್ಸಿಂಗ್ ಹೋಮ್ ಸಿಗ್ಬೋದು, ಅಥವಾ ಹೆರಿಗೆ ಮನೆಯೇ ಸಿಗ್ಬೋದು, ಅಥವಾ ದಂತ ಚಿಕಿತ್ಸಾಲಯ, ಔಷಧಾಲಯ, ಮೆಡಿಕಲ್ ಸ್ಟೋರ್, ವ್ಯಾಕ್ಸಿನೇಷನ್ ಕೇಂದ್ರ, ಬರೀ ಇಂಜೆಕ್ಷನ್ ಹಾಕುವಂಥ ಕೇಂದ್ರ, ಎಕ್ಸ್ರೇ ಕ್ಲಿನಿಕ್, ಸೊ ಪ್ರಥಮ ಚಿಕಿತ್ಸಾ ಕೇಂದ್ರ, ಈ ಥರದವು ಸಿಕ್ಕಿದರೆ ನಾವು 6ನೇ ಆಪ್ಷನನ್ನು ಹಾಕಬೇಕಾಗತ್ತೆ. ಆ ಥರದ ಕಟ್ಟಡಗಳಿಗೆ 6ನೇ ಆಪ್ಷನನ್ನು ಹಾಕಿ ಅದು ಯಾವ ಕಟ್ಟಡ, ಎಕ್ಸ್ರೇ ತೆಗೆಯುವಂಥ ಕಟ್ಟಡನ, ಲ್ಯಾಬ, ರಕ್ತ ಪರೀಕ್ಷೆ ಮಾಡುವಂಥ ಕಟ್ಟಡನ, ಅದನ್ನು ಹಾಕಿದಾಗ ಸೊ ಅಲ್ಲಿಗೆ ಗಣತಿ ಕಂಪ್ಲೀಟ್ ಆಗುತ್ತೆ, ಎಂಡ್ ಪ್ರಶ್ನೆಗೆ ಹೋಗುತ್ತೆ. ಸೊ ಮುಂದೆ ನಾವು ಮುಂದಿನ ಕಟ್ಟಡಕ್ಕೆ ಹೋದಾಗ ನಮ್ಗೆ ಅಲ್ಲಿ ಏನು ಸಿಗ್ತದೆ? ಮಿಲ್ ಸಿಕ್ಬಿಡುತ್ತೆ. ಅಕ್ಕಿ ಪುಡಿ ಮಾಡುವಂಥ ಗಿರಣಿಗಳು, ಅಥವಾ ಹತ್ತಿ ಗಿರಣಿಗಳು, ರಸಗೊಬ್ಬರ ಕಾರ್ಖಾನೆಗಳು, ಸಿದ್ಧ ಉಡುಪುಗಳನ್ನ ತಯಾರು ಮಾಡುವಂಥ ಫ್ಯಾಕ್ಟ್ರಿ, ಸೊ ಗಡಿಯಾರವನ್ನು ದುರಸ್ತಿ ಮಾಡುವಂಥ ಫ್ಯಾಕ್ಟ್ರಿ, ವಾಹನಗಳನ್ನ ರಿಪೇರಿ ಮಾಡುವಂಥ ಕೇಂದ್ರ, ಬೇಕ್ರಿ, ಬೂಟ್ ತಯಾರಿಸುವಂಥದ್ದು, ಪೀಠೋಪಕರಣ ತಯಾರಿಸುವಂಥದ್ದು, ಆಮೇಲೆ ಮುದ್ರಣಾಲಯ, ಬುಕ್ಕನ್ನು ಪ್ರಿಂಟ್ ಮಾಡುವಂಥದ್ದು, ಸೋಡಾ ನೀರಿನ ಫ್ಯಾಕ್ಟ್ರಿ ಆಗಿರ್ಬೋದು, ಅದು ಕಮ್ಮಾರ ಕಾರ್ಯಾಗಾರ ಆಗಿರ್ಬೋದು, ಚಿನ್ನ ಬೆಳ್ಳಿ ತಯಾರಿಸುವಂಥ ಒಂದು ಕಾರ್ಯಾಗಾರ ಆಗಿರ್ಬೋದು. ಸೊ ಈ ಥರದವುಗಳನ್ನ ನಾವೇನು ಮಾಡ್ತೀವಿ? ಕಾರ್ಖಾನೆ, ಕಾರ್ಯಾಗಾರ ಮತ್ತು ಮೆಕ್ಯಾನಿಕ್ ಶಾಪ್ಗಳನ್ನ ಆ ಒಂದು 7ನೇ ಆಪ್ಷನಲ್ಲಿ ಹಾಕ್ತೀವಿ. 7ನೇ ಆಪ್ಷನ್ ಹಾಕಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅದು ಯಾವ ಶಾಪು, ಬೈಕ್ ಮೆಕ್ಯಾನಿಕ್ ಶಾಪ್ ಆದರೆ ಬೈಕ್ ಮೆಕ್ಯಾನಿಕ್ ಶಾಪು, ಕಾರ್ ಮೆಕ್ಯಾನಿಕ್ ಶಾಪ್ ಆದರೆ ಕಾರ್ ಮೆಕ್ಯಾನಿಕ್ ಶಾಪು, ಆ ಥರದನ್ನು ಹಾಕ್ತೀವಿ. ಒಂದು ಕಾರ್ಖಾನೆ ಆಗಿದ್ದರೆ ವಾಟರ್ ಬಾಟ್ಲು ತಯಾರಿಸೋ ಕಾರ್ಖಾನೆ ಅಂತ ಬರಿತೀವಿ. ಸೊ ಅಲ್ಲಿಗೆ ಎಂಡ್ ಆಗುತ್ತೆ, ಆ ಗಣತಿ ಎಂಡ್ ಆಗುತ್ತೆ. ಈ ಥರದವೆಲ್ಲವೂ ಕೂಡ 30 ಸೆಕೆಂಡ್ನಲ್ಲಿ ಎಂಡ್ ಆಗ್ತವೆ. ಸೊ ನೆಕ್ಸ್ಟು ನಮಗೆ 8ನೇ ಆಪ್ಷನ್, ನೆಕ್ಸ್ಟ್ ಕಟ್ಟಡ ನಮಗೆ ದೇವಾಲಯ ಸಿಗ್ಬೋದು, ಬಸದಿ ಸಿಗ್ಬೋದು, ಜೈನ ಮಂದಿರ ಸಿಗ್ಬೋದು, ಚರ್ಚ್ ಸಿಗ್ಬೋದು, ದರ್ಗಾ ಸಿಗ್ಬೋದು. ಯಾವ್ದು ಸಿಗುತ್ತೆ ಅದನ್ನು ನಾವು ಪೂಜಾ ಮಂದಿರ ಅಂತ ಹಾಕ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಏನು ಅನ್ನೋದನ್ನು ಡೀಟೇಲನ್ನು ಕೊಡ್ತೀವಿ. ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ 9ನೇ ಪ್ರಶ್ನೆಯನ್ನು 9ನೇ ಇತರೆ ವಾಸೇತರ ಬಳಕೆ ಅಂತ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕಟ್ಟಡ ನಮಗೆ ಸಮುದಾಯ ಕೇಂದ್ರ ಸಿಗ್ಬೋದು, ಫಿಲಮ್ ಥಿಯೇಟ್ರ್ ಸಿಗ್ಬೋದು, ಕ್ಲಬ್ ಸಿಗ್ಬೋದು, ಮತ್ತು ಕಲಾಮಂದಿರ ಸಿಗ್ಬೋದು, ಸೊ ವ್ಯಾಯಾಮ ಶಾಲೆ ಸಿಗ್ಬೋದು, ಒಂದು ಕ್ರೀಡಾಂಗಣ ಸಿಗ್ಬೋದು, ವಸ್ತು ಸಂಗ್ರಹಾಲಯಗಳು ಸಿಗ್ಬೋದು, ಝೂ ಸಿಗ್ಬೋದು, ಮತ್ತು ಗೋಶಾಲೆ ಸಿಗ್ಬೋದು, ಗೂಳಿ ಸಾಕಾಣಿಕಾ ಕೇಂದ್ರ, ಕೋಳಿ ಸಾಕಾಣಿಕಾ ಕೇಂದ್ರ, ಆಮೇಲೆ ಗ್ಯಾರೇಜ್, ವಾಹನ ನಿಲ್ಲಿಸಲು ಇರ್ತದಲ್ಲ ಅದು, ಪ್ರಯಾಣಿಕರ ತಂಗುದಾಣ, ಬಸ್ ಸ್ಟ್ಯಾಂಡ್, ನಿರೀಕ್ಷಣಾ ಸಭಾಂಗಣ ಅಂದರೆ ವೆಯ್ಟಿಂಗ್ ಹಾಲು, ವಿದ್ಯುತ್ ಉಪಕೇಂದ್ರ. ಸೊ ವಿದ್ಯುತ್ ಉಪಕೇಂದ್ರ ಅಂದರೆ ಕರೆಂಟ್ ಇರೋಂಥದ್ದು ವಿದ್ಯುತ್ ಉಪಕೇಂದ್ರ, ಪಂಪ್ ಹೌಸು, ಗೋದಾಮು, ಪೆಟ್ರೋಲ್ ಪಂಪು, ಗ್ರಂಥಾಲಯ, ಕೊಳವೆ ಬಾವಿಯನ್ನು ಹೊಂದಿರತಕ್ಕಂಥ ಕೋಣೆ. ಸೊ ಕೊಳವೆ ಬಾವಿಗೆ ಒಂದು ಕೋಣೆಯನ್ನು ಮಾಡಿರ್ತೀರಲ್ಲ, ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ, ಆ ಥರದವುಗಳನ್ನ ನಾವು 9ನೇ ಆ ಥರ ಕಟ್ಟಡಗಳನ್ನ 9ನೇ ಆಪ್ಷನ್ ಬಳಕೆ ಮಾಡಿ ಇತರೆ ವಾಸೇತರ ಅಂತ ಕೊಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಬರುತ್ತೆ, ಅದರಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಲಾಸ್ಟ್ ಆಪ್ಷನ್ನು ಖಾಲಿ ಅಂತ ಇದೆ. ಸೊ ಶಿಥಿಲವಾಗಿರುವಂಥ ಮನೆ, ರಿಪೇರಿ ಮಾಡಿಸ್ಬೇಕಾಗಿರುವಂಥ ಮನೆ, ಖಾಲಿ ಶಿಥಿಲವಾಗಿರುವಂಥ ಮನೆ, ಆ ಮನೇಲಿ ಯಾರೂ ಇರಲ್ಲ. ಸೊ ಖಾಲಿ ಮನೆ, ಅಲ್ಲಿ ರಿಪೇರಿ ಮಾಡಿಸ್ಬೇಕಾಗಿದೆ. ಖಾಲಿ ಮನೆ ನಿರ್ಮಾಣ ಹಂತದಲ್ಲಿದೆ. ಸೊ ಖಾಲಿ ಬಾಡಿಗೆದಾರರ ಅಗತ್ಯವಿದೆ, ಇನ್ನೂ ಬಾಡಿಗೆ ಬರಬೇಕಾಗಿದೆ. ಸೊ ಒಂದು ಮನೆ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ, 365 ದಿವಸ ಅವನು ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾನೆ, ಇಲ್ಲಿ ಬರೋದೇ ಇಲ್ಲ. ಸೊ ಅಂಥವನ್ನ ಇವು ಏನು ಮಾಡ್ಬೋದು, ಇಲ್ಲಿ ಖಾಲಿ ಅನ್ನೋದಕ್ಕೆ ತೋರಿಸ್ಬೋದು. ಅಥವಾ ಈ ಮನೆನ ಡೆಮಾಲಿಷ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಂತ ಇದ್ದರೆ ಅದನ್ನು ಕೂಡ ಇಲ್ಲಿ ಹಾಕ್ಬೋದು. ಬೇರೆ ಇನ್ಯಾವುದೇ ಕಾರಣಕ್ಕೋಸ್ಕರ ಅವು ಆಗಿದ್ದರೆ ಅವುಗಳನ್ನ ಖಾಲಿ ಅಂತ ಹಾಕ್ಬೋದು. ಯಾವಾಗ ನಾವು ಖಾಲಿ ಅಂತ ಹಾಕಿ ಮುಂದಕ್ಕೆ ಹೋದಾಗ ಡಿಸ್ಕ್ರಿಪ್ಷನಲ್ಲಿ ಎಂಟ್ರಿ ಮಾಡ್ತೀವೋ, ಎಂಟ್ರಿ ಮಾಡಿ ಮುಂದೆ ಅಂತ ಕೊಟ್ಟಾಗ ಗಣತಿ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ 7ನೇ ಪ್ರಶ್ನೆನೇ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮಗೆ ಸಿಗುವಂಥ ಕಟ್ಟಡಗಳನ್ನ ಇಲ್ಲಿ ನಾವು ಹಾಕಬೇಕಾಗತ್ತೆ. 1 ಮತ್ತು 2ನೇ ಆಪ್ಷನ್ ಬಳಕೆ ಮಾಡಿದಾಗ ಮಾತ್ರ 34 ಪ್ರಶ್ನೆಗಳಿಗೆ ಉತ್ತರಿಸ್ತೇವೆ, ಇಲ್ಲ ಅಂದರೆ ಇಲ್ಲ, ಜಾಸ್ತಿ ಪ್ರಶ್ನೆಗಳು ಸಿಗೋದಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಗಣತಿ ಕಾರ್ಯದಲ್ಲಿ ಅಂಗಡಿ
ಬರೀ ಅಂಗಡಿ ಇರೋಂಥ ಕಟ್ಟಡಗಳನ್ನ ನಾವು ಹೇಗೆ ಮಾಡೋದು ಅಂತ. ಸೊ ಇಲ್ಲೊಂದು ಕಟ್ಟಡ ಇದೆ, ಆ ಕಟ್ಟಡ ಬರೀ ಅಂಗಡಿಯನ್ನು ಹೊಂದಿದೆ. ಸೊ ಅದಕ್ಕೆ ನಾವು ಕಟ್ಟಡ ಸಂಖ್ಯೆಯನ್ನು 10 ಅಂತ ಕೊಟ್ಕೊಂಡಿರ್ತೀವಿ. ಜೊತೆಗೆ ಕಚೇರಿಗಳಿರ್ತವೆ. ಸೊ ಪೋಸ್ಟ್ ಆಫೀಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಟ್ರೆಜರಿ ಆಗಿರ್ಬೋದು, ಈ ಥರದ ಅನೇಕ ಕಚೇರಿಗಳಿರ್ತವೆ. ಆ ಕಚೇರಿಗಳನ್ನ ಗಣತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಈ ಕಚೇರಿಗಳ ಜೊತೆಗೆ ಗ್ರಾಮ ಪಂಚಾಯತಿ ಕಚೇರಿ ಆಗಿರ್ಬೋದು, ಯಾವುದೆಲ್ಲ ಆಫೀಸ್ ಅಂತ ನಾವು ಕರಿತೀವೋ ಆ ಎಲ್ಲ ಕಚೇರಿಗಳನ್ನ ನಾವು ಯಾವ ರೀತಿ ಗಣತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಆ್ಯಪನ್ನು ಓಪನ್ ಮಾಡಿಕೊಂಡು ಹೊಸ ಮನೆ ಪಟ್ಟಿ ನಮೂದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಟ್ಟಡ ಸಂಖ್ಯೆ ಅದಾಗೆ ಕಟ್ಟಡ ಸಂಖ್ಯೆ ಅಲ್ಲ, ಸಾಲಿನ ಸಂಖ್ಯೆ, ಕ್ರಮ ಸಂಖ್ಯೆ ಅದಾಗೆ ಬರುತ್ತೆ. ಸೊ ಕಟ್ಟಡ ಸಂಖ್ಯೆ ನೀವೇನು ಕೊಟ್ಟಿರ್ತೀರ ಅದನ್ನು ನೀವು ಅಲ್ಲಿ ಹಾಕ್ಕೊಳ್ಳಿ. ಉದಾಹರಣೆಗೆ ನಾನು ಕಟ್ಟಡ ಸಂಖ್ಯೆ 0110 ಅಂತ ಕೊಟ್ಕೊಂಡಿರ್ತೀನಿ. ಸೊ ಜನಗಣತಿ ಮನೆ ಸಂಖ್ಯೆ ಅಂತ ಬಂದಾಗ ಅಲ್ಲಿ ನಾನೇನು ಮಾಡ್ತೀನಿ, ಹೊಸದು ಅಂತ ಕೊಡ್ತೀನಿ. ಸೊ 4 ನಂಬರು ಜನ್ರೇಟ್ ಆಗುತ್ತೆ. ಅದನ್ನು ಆ ಒಂದು ಕಟ್ಟಡದ ಮೇಲೆ ಅಥವಾ ಆ ಒಂದು ಅಂಗಡಿಯ ಬಾಗಿಲ ಮೇಲೆ ಅಥವಾ ಆ ಅಂಗಡಿಯ ಗೋಡೆಯ ಮೇಲೆ ನಾನು ಬರಿತೀನಿ. ಆದಮೇಲೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ನ ಬಳಕೆ ಮಾಡಿ. ಇವಾಗಲೇ ನಾನು ಹೇಳಿದ್ದೆ ಹಿಂದಿನ ವಿಡಿಯೋಗಳಲ್ಲಿ, ಇವಾಗ ನಾವು ಮಾಡ್ತಾ ಇರೋವಂಥದ್ದು ಕಟ್ಟಡಗಳ ಗಣತಿ, ಮನೆ ಪಟ್ಟಿ ಅಂದರೆ ಬರೀ ವಾಸೇತರವಲ್ಲ, ವಾಸೇತರ ಪಟ್ಟಿಗಳು. ವಾಸೇತರ ಅಂತ ಅಂದರೆ ಆಫೀಸ್ಗಳು, ಕಚೇರಿಗಳು, ಶಾಲಾ ಕಾಲೇಜುಗಳು, ಅಂಗಡಿ ಮಳಿಗೆಗಳು, ಈ ಥರದವೆಲ್ಲವೂ ಕೂಡ ಬರ್ತವೆ. ಸೊ ಅವುಗಳೆಲ್ಲವಕ್ಕೂ ಕೂಡ 4, 5, 6ನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡುವುದು ಕಡ್ಡಾಯವಾಗಿರ್ತದೆ. ಸೊ 4ನೇ ಪ್ರಶ್ನೆ ನೆಲಕ್ಕೇನು ಹಾಕಿದ್ದಾರೆ, 5ನೇ ಪ್ರಶ್ನೆ ಗೋಡೆಗೆ ಏನು ಹಾಕಿದ್ದಾರೆ, 6ನೇ ಪ್ರಶ್ನೆ ಮೇಲ್ಛಾವಣಿಗೆ ಬಳಸಿರುವಂಥ ಸಾಮಗ್ರಿ ಯಾವುದು. ಸೊ ಅಷ್ಟನ್ನು ನಾವು ಎಂಟ್ರಿ ಮಾಡ್ಕೊಳ್ತೀವಿ. ಸೊ ಈಗ ನಾನು ಅಂಗಡಿ ಮತ್ತು ಕಚೇರಿ, ಸೊ ಒಂದು ಅಂಗಡಿಯನ್ನು ಚಿತ್ರವನ್ನು ತೋರಿಸ್ತೆ, ಹಾಗೆ ಒಂದು ಪೋಸ್ಟ್ ಆಫೀಸ್ ಕಚೇರಿಯ ಚಿತ್ರವನ್ನು ತೋರಿಸ್ತೆ. ಸೊ ಈಗ ನಾನೊಂದು ಅಂಗಡಿಯ ಗಣತಿಯನ್ನು ಮಾಡ್ತಾಯಿದ್ದೀನಿ ಅಂದಾಗ ಆಪ್ಷನ್ 3 ಕೊಟ್ಕೊಳ್ತೀನಿ. ಕೊಟ್ಟಾಗ ಅಲ್ಲಿ ಕೆಳಗಡೆ ಏನು ಬರುತ್ತೆ, ಒಂದು ಬ್ರಾಕೆಟ್ ಬರುತ್ತೆ, ನೈಜ ಬಳಕೆಯ ನಮೂದಿಸಿ ಅಂತ. ಸೊ ಅಲ್ಲಿ ನಾನು ಹಾಕ್ತೀನಿ ಬಟ್ಟೆ ಅಂಗಡಿ, ದಿನಸಿ ಶಾಪ್, ಅಥವಾ ಕಬ್ಬಿಣದ ಅಂಗಡಿ, ಅಥವಾ ಹಾರ್ಡ್ವೇರ್ ಅಂಗಡಿ, ಏನು ಅಂಗಡಿಗೆ ಸಂಬಂಧಪಟ್ಟಿರುತ್ತೆ ಆ ಮಾಹಿತಿಯನ್ನು ಹಾಕ್ತೀನಿ. ಸೊ ಹಾಕಿ ನಾನು ಮುಂದೆ ಅಂತ ಕೊಟ್ಟ ತಕ್ಷಣ ಅಲ್ಲಿಗೆ ನಮ್ಮ ಗಣತಿ ಕಾರ್ಯ ಮುಗಿಯಿತು, ಎಂಡ್ ಆಗುತ್ತೆ. ಸೊ ಒಂದು ಫೋನ್ ನಂಬರ್ ಕೇಳ್ಬೋದು, ಆ ಫೋನ್ ನಂಬರ್ನ ಎಂಟ್ರಿ ಮಾಡಿದ್ರೆ ಮುಗೀತು. 33-34 ಪ್ರಶ್ನೆಗಳು ನಮಗೆ ಉದ್ಭವ ಆಗೋದಿಲ್ಲ. ಸೊ ಅದೇ ಥರದಲ್ಲಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ, ಒಂದು ಗ್ರಾಮ ಪಂಚಾಯತಿ ಆಫೀಸ್ ಇರುತ್ತೆ, ತಹಶೀಲ್ದಾರ್ ಆಫೀಸ್ ಇರುತ್ತೆ, DC ಆಫೀಸ್ ಇರುತ್ತೆ, ಟ್ರೆಜರಿ ಇರುತ್ತೆ, ಪೊಲೀಸ್ ಸ್ಟೇಷನ್ ಇರುತ್ತೆ, ಬೇರೆ ಬೇರೆ ರೇಷ್ಮೆ ಇಲಾಖೆ ಇರುತ್ತೆ, ಕೃಷಿ ಇಲಾಖೆ ಇರುತ್ತೆ. ಆ ಥರದ ಕಚೇರಿಗಳನ್ನ ನಾವು ಗಣತಿ ಮಾಡೋಂಥ ಸಂದರ್ಭದಲ್ಲಿ ಸೊ 4, 5, 6ನೇ ಪ್ರಶ್ನೆಗೆ ಕಾಮನ್ ಆಗಿ ಉತ್ತರ ಕೊಡ್ತೀವಿ. 7ನೇ ಪ್ರಶ್ನೆಗೆ ಬಂದಾಗ 3ನೇ ಆಪ್ಷನನ್ನು ಬಳಕೆ ಮಾಡ್ತೀವಿ, ಕಚೇರಿ ಅಂತ. ಆಗ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸ್ನಲ್ಲಿ ಅದು ಯಾವ ಕಚೇರಿ, ಕೃಷಿ ಇಲಾಖೆಯ ಕಚೇರಿ, ತೋಟಗಾರಿಕೆ ಇಲಾಖೆಯ ಕಚೇರಿ, ಮೀನುಗಾರಿಕೆ ಇಲಾಖೆಯ ಕಚೇರಿ, ಅಥವಾ ಪೊಲೀಸ್ ಠಾಣಾ ಕಚೇರಿ, ಅಥವಾ ಖಜಾನೆ ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿ, ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಒತ್ತಿದ ತಕ್ಷಣ ಫೋನ್ ನಂಬರ್ ಕೇಳ್ಬೋದು, ಕೇಳ್ದೇ ಇರ್ಬೋದು. ಸೊ ಅಲ್ಲಿಗೆ ಆ ಗಣತಿ ಮುಗಿಯುತ್ತೆ. ಸೊ ಅಂಗಡಿಗಳ ಮತ್ತು ಕಚೇರಿಗಳ ಗಣತಿ ಬಹುಶಃ ಒಂದು 30-40 ಸೆಕೆಂಡ್ ಒಳಗಡೆ ಮುಗಿದೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶಾಲೆ, ಕಾಲೇಜು, ಹೋಟೆಲ್, ವಸತಿ, ಅತಿಥಿ ಗೃಹ, ಇನ್ನು ಬಾಕಿ ಏನಿದ್ದಾವೆ ಅವೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು, ನಮಸ್ಕಾರ.